ಆಪ್ಕಿ ಅದಾಲತ್ನಲ್ಲಿ ಆಚಾರ್ಯ ಪ್ರಮೋದ್ ಕೃಷ್ಣಂ ಅವರ ಮೇಲಿರುವ ಆರೋಪವೆಂದರೆ ಇವರು ಒಬ್ಬ ಅವಕಾಶವಾದಿ ಎಂಬುದು. ಈಗ ನೋಡಿ, ಇತ್ತೀಚಿನವರು ಏನು ಹೇಳ್ತಾರೆ ಅಂದ್ರೆ ನರೇಂದ್ರ ಮೋದಿ ಅವರ ಪ್ರಸಿದ್ಧಿ ತುಂಬಾ ಮೇಲಿದೆ, ಹಾಗಾಗಿ ಅವರ ರಥನ ಏರಿ ಸವಾರಿ ಮಾಡಿ. ಮತ್ತೆ ನೀವ್ ಹೇಳ್ತೀರಿ ಮೋದಿಯವರು ರಾಜ ವಿಕ್ರಮಾದಿತ್ಯ ಇದ್ದ ಹಾಗೆ, ಮತ್ತೆ ನೀವ್ ಹೇಳ್ತೀರಾ ಮೋದಿಯವರ ಮೇಲೆ ದೇವರ ವಿಶೇಷವಾದಂತ ಆಶೀರ್ವಾದ ಇದೆ, ಮೋದಿಯವರು ಇಲ್ಲದೆ ಹೋಗಿದ್ರೆ ರಾಮ ಮಂದಿರ ಕಟ್ಟೋದಿಕ್ಕಾಗ್ತಿರ್ಲಿಲ್ಲ, ಬೇರೆ ಯಾರೂ ಕಟ್ತಿರ್ಲಿಲ್ಲ ಅಂತ. ನೋಡಿ ರಜತ್ ಅವರೇ, ನಾನು ಈಗಲೂ ಕೂಡ ನಾನು ಹೇಳಿರೋ ಮಾತಿಗೆ ಬದ್ಧನಾಗಿರ್ತೀನಿ. ಯಾವ ವ್ಯಕ್ತಿಯ ಮೇಲೆ ಆ ಭಗವಂತನ ಕೃಪೆ ಇರುತ್ತೋ ಆತ ಮಾತ್ರ ಇಷ್ಟು ದೊಡ್ಡ ನಿರ್ಧಾರಗಳನ್ನ ಇಷ್ಟು ಸುಲಭವಾಗಿ ತಗೊಳ್ಳೋದಕ್ಕೆ ಸಾಧ್ಯ. ನನ್ನನ್ನು ಕ್ಷಮಿಸಿ, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಿರಲಿಲ್ಲ ಅಂದಿದ್ರೆ 370ನೇ ವಿಧಿ ಕೂಡ ಹೋಗ್ತಿರ್ಲಿಲ್ಲ, ರಾಮ ಮಂದಿರದ ನಿರ್ಮಾಣ ಕೂಡ ಆಗ್ತಿರ್ಲಿಲ್ಲ, ಆ ತಲಾಕ್ ಕೂಡ ಹೋಗ್ತಿರ್ಲಿಲ್ಲ, ಮತ್ತೆ ರಜತ್ ಅವರೇ ಕಲ್ಕಿ ಧಾಮದ ಶಿಲಾನ್ಯಾಸ ಕೂಡ ಆಗ್ತಿರ್ಲಿಲ್ಲ. ಹಾಗಾಗಿ ಈ ದೇಶದಲ್ಲಿ ಬಂದಂತಹ ಎಲ್ಲ ಪ್ರಧಾನಮಂತ್ರಿಗಳು ತಮ್ಮದೇ ರೀತಿಯಲ್ಲಿ ದೇಶದ ಸೇವೆ ಮಾಡಿದ್ದಾರೆ. ಆದ್ರೆ ಯಾವ ರೀತಿ ಸಾಮ್ರಾಟ ಅಶೋಕ, ಸಾಮ್ರಾಟ ಚಂದ್ರಗುಪ್ತ, ಸಾಮ್ರಾಟ ವಿಕ್ರಮಾದಿತ್ಯ, ಈ ರೀತಿ ತುಂಬಾ ಸಾಮ್ರಾಟರಿದ್ರು, ಆದರೆ ಯಾವ ಸಾಮ್ರಾಟ ಕೂಡ ಸಾಮ್ರಾಟ ವಿಕ್ರಮಾದಿತ್ಯ ರೀತಿ ಇರಲಿಲ್ಲ. ಅದೇ ರೀತಿ ಬೇರೆ ಪ್ರಧಾನಮಂತ್ರಿಗಳ ಜೊತೆ ನರೇಂದ್ರ ಮೋದಿಯವರನ್ನ ಯಾವತ್ತೂ ಹೋಲಿಸೋದಿಕ್ಕೆ ಆಗೋದಿಲ್ಲ. ನೋಡಿ ಆಚಾರ್ಯ ಅವರೇ, ನೀವಿವತ್ತು ಬಹಳ ಒಳ್ಳೆ ಮಾತನ್ನ ಹೇಳಿದ್ದೀರಾ. ಆದ್ರೆ 2015ರಲ್ಲಿ ನೀವ್ ಹೇಳಿದ್ರಿ ಯಾವಾಗಿಂದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೋ ಆಗಿಂದ ಈ ದೇಶದಲ್ಲಿ ಭಯ ಇದೆ, ಎಷ್ಟು ಜನ ಇಂಡಿಯನ್ ಮುಜಾಹಿದ್ದೀನ್ಗೆ ಹೆದರ್ಕೊಳ್ತಾರೋ ಅಷ್ಟೇ ನರೇಂದ್ರ ಮೋದಿಯವ್ರಿಗೂ ಹೆದರ್ತಾರೆ ಅಂತ. ರಾಜ ಆದವನು ಅಪರಾಧಿಗಳನ್ನ ಖಂಡಿತ ಶಿಕ್ಷಿಸಲೇಬೇಕಲ್ವಾ? ಕೆಟ್ಟವರು ರಾಜನ್ ಕಂಡ್ರೆ ಹೆದರ್ಕೊಳ್ಳೇಬೇಕು. ಇನ್ನು 2015ರ ಬಗ್ಗೆ ಹೇಳೋದಾದ್ರೆ ನಮ್ಮಲ್ಲಿ ಒಂದು ಗಾದೆನೇ ಇದೆ, ರಾಜ ಹೇಗಿರ್ತಾನೋ ಪ್ರಜೆ ಕೂಡ ಹಾಗೇ ಇರ್ತಾರೆ. ಆ ಟೈಮಲ್ಲಿ ನಾನು ಅಲ್ಲಿದ್ದೆ, ಹಾಗೆ ಹೇಳಲೇಬೇಕಾಯ್ತು. 2018ರಲ್ಲಿ ನೀವು ಹೇಳ್ತೀರಾ ಒಂದು ವೇಳೆ ಹಾಫೀಜ್ ಸಯೀದ್ ಕೂಡ ಬಿಜೆಪಿನ ಸೇರಿದ್ರೆ ಈ ಜನ ಅವ್ರಿಗೂ ದೇಶಭಕ್ತನ ಸ್ಥಾನಮಾನ ಕೊಡ್ತಾರೆ ಅಂತ. ನೋಡಿ, ಹಫೀಜ್ ಸಯೀದ್ ಬಿಜೆಪಿನ ಸೇರ್ಕೊಂಡು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ರೆ, ಒಂದೇ ಮಾತರಂ ಹೇಳಿದ್ರೆ, ನಮ್ಮ ಸನಾತನ ಹೇಳಿರೋ ರೀತಿನೇ ಕ್ಷಮಾ ವೀರಸ್ಯ ಭೂಷಣಂ, ಅವ್ರನ್ನು ನಾವು ಕ್ಷಮಿಸ್ತೀವಿ. ಮಾಡೋಣ. ಆದ್ರೆ ನೀವು ಅವ್ರನ್ನ ಕರೆಸಿ ಮೊದಲು. ಹಾಫೀಜ್ ಸಯೀದ್ ತುಂಬಾ ದೂರ ಇದ್ದಾರೆ, ಆದ್ರೆ ಅವ್ರ ಸಂಬಂಧಿಗಳು ತುಂಬಾ ಜನ ಇಲ್ಲೇ ಇದಾರಲ್ಲ ಕಾಂಗ್ರೆಸ್ನಲ್ಲಿ, ಅವ್ರಿಗೆ ಹೇಳಿ ಭಾರತ್ ಮಾತಾ ಕಿ ಜೈ ಅಂತ ಕೂಗ್ಲಿ. ಹಫೀಜ್ ಸಯೀದ್ನ ಸಂಬಂಧಿಗಳು ಯಾರು? ಮತ್ತೆ ನೋಡಿ, ಕಾನೂನಿನ ಅಡಚಣೆ ಉಂಟಾಗುತ್ತೆ. ಇಲ್ಲ, ಇದು ಆಪ್ಕೆ ಅದಾಲತ್, ಸಾರ್ವಜನಿಕರ ಮುಂದೆ ಯಾವ ಕಾನೂನೂ ಇಲ್ಲ. ಮನೆಯ ಮಾಲೀಕರ ಸಂಬಂಧಿಗಳಲ್ಲ. ನೋಡಿ, ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಈಗ ಈ ಹಿಜ್ಬುಲ್ಲಾ ಇದೆಯಲ್ಲ, ಅದರ ಮುಖ್ಯಸ್ಥ ನಸರುಲ್ಲಾ ಅವ್ರು ಹೋಗ್ಬಿಟ್ರು. ಎಲ್ಲ ವಿರೋಧ ಪಕ್ಷಗಳು ದುಃಖ ತಪ್ತರು, ಅವ್ರ ಸಂಬಂಧಿಗಳು ಸತ್ರು ಅನ್ನೋ ರೀತಿಲಿ. ಈಗ ಪ್ರಶ್ನೆ ಏನು ಅಂದ್ರೆ, ಹಾಳಾಗಿ ಹೋಗ್ಲಿ, ಅವ್ರನ್ನ ಬಿಡಿ. ನೀವು ರಾಹುಲ್ ಗಾಂಧಿ ಅವ್ರ ಕೈಲಿ ಜೈ ಶ್ರೀರಾಮ್ ಅಂತ ಒಂದ್ಸರಿ ಕೂಗ್ಸಿ. ಆಗ ನೀವು ನನ್ಗೇನೇ ಶಿಕ್ಷೆ ಕೊಟ್ರು ಅನುಭವಿಸೋದಕ್ಕೆ ನಾನ್ ರೆಡಿ. ಹೇಳ್ಸಿ. ನೀವು ಹಾಗೆ ಆ OIC ಅವ್ರಿಗೂ ಸಹ ಹೇಳಿ, ಭಾರತ್ ಮಾತಾ ಕಿ ಜೈ ಅಂತ ಅವ್ರು ಹೇಳಿ. ಆಮೇಲೆ ನೀವು ನನ್ಗೇನೇ ಶಿಕ್ಷೆ ಕೊಡಿ, ನಾನು ಅದನ್ನು ಅನುಭವಿಸ್ತೀನಿ. ಮತ್ತೆ ನನ್ನನ್ನು ಕ್ಷಮಿಸಿ, ಅವರು ಯಾವುದೇ ಇಸ್ಲಾಮಿನ ಸ್ಕಾಲರ್ ಅಲ್ಲ. ನನ್ನನ್ನು ಕ್ಷಮಿಸಿ ಈ ರೀತಿ ಹೇಳ್ತಿರೋದಿಕ್ಕೆ. ಇಸ್ಲಾಂ ಆ ರೀತಿ ಹೇಳೋಲ್ಲ. ಇಸ್ಲಾಂ ಏನ್ ಹೇಳುತ್ತೆ ಅಂದ್ರೆ, ತಾಯಿಯ ಪಾದಗಳಲ್ಲೇ ಸ್ವರ್ಗ ಇದೆ ಅಂತ. ಈ ರೀತಿ ಹೇಳೋ ಇಸ್ಲಾಂ ತನ್ನ ಮಾತೃಭೂಮಿಯನ್ನ ದ್ವೇಷಿಸೋದನ್ನ ಹೇಗೆ ತಾನೇ ಒಪ್ಕೊಳ್ಳುತ್ತೆ ಹೇಳಿ? ಹೇಳಿ. ಭಾರತ್ ಮಾತಾ ಕಿ ಜೈ ಅಂತ ನಾನು ಹೇಳೋದಿಲ್ಲ. ಹಾಗೆ ಹೇಳಿದ್ರೆ ಇಸ್ಲಾಂಗೆ ತೊಂದರೆ ಆಗುತ್ತೆ. ಇದು OIC ಅವ್ರು ಹೇಳಿರೋ ಅಂತ ಒಂದು ಹೇಳಿಕೆ. ಆದ್ರೆ ಸಂಸತ್ನ ಒಳಗೆ ಪ್ಯಾಲೆಸ್ತೈನ್ಗೆ ಜೈ ಅಂತ ಹೇಳಿದಾಗ ಇಸ್ಲಾಂಗೆ ಯಾವುದೇ ತೊಂದರೆ ಆಗ್ಲಿಲ್ವಾ? ಇದನ್ನ ದ್ವಂದ್ವ ನೀತಿ ಅಂತಾರೆ. ಅದಕ್ಕೆ ರಜತ್ ಅವರೇ, ನಾನೇನ್ ಹೇಳ್ತೀನಿ ಅಂದ್ರೆ, ಈ ಹಿಂದೂಸ್ತಾನ, ಭಾರತ, ಇದು ಭಾರತದ ಭೂಮಿ 1000 ವರ್ಷಗಳ ತನಕ ಗುಲಾಮ್ಗಿರಿನಲ್ಲಿತ್ತು. 1000 ವರ್ಷಗಳ ತನಕ ಮೊಘಲರು ಮತ್ತು ಬ್ರಿಟಿಷರು ಇದನ್ನ ಆಳಿದ್ರು. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂದ್ರೆ, ಬಾಬರ್ ಏನು ಶೂರನಾಗಿರ್ಲಿಲ್ಲ, ತೈಮರ್ ಧೀರನಾಗಿರ್ಲಿಲ್ಲ. ಚಂಗೇಶ್ ಗುಲಾಮಗಿರಿಗೆ ಕಾರಣ ಏನು ಅಂದ್ರೆ, ನಮ್ಮಲ್ಲಿದ್ದಂತ ಜನರೇ ಆಗಿದ್ರು.
ಆಚಾರ್ಯ ಅವರೇ, ಯಾವ ಕಾಂಗ್ರೆಸ್ ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡ್ತೋ, ಯಾವ ಕಾಂಗ್ರೆಸ್ 60-70 ವರ್ಷಗಳ ಕಾಲ ದೇಶವನ್ನ ಆಳ್ತೋ, ಅದ್ರ ಬಗ್ಗೆ ನೀವ್ ಹೇಳ್ತೀರಾ ಇದು ಮೊಹಮ್ಮದ್ ಅಲಿ ಜಿನ್ನಾನ ಕಾಂಗ್ರೆಸ್ ಅಂತ. ಅದನ್ನೇ ನಾನು ಹೇಳ್ತಾ ಇರೋದು. ಆ ಕಾಂಗ್ರೆಸ್ಸೇ ಬೇರೆ ಇತ್ತು, ಈಗಿರೋ ಕಾಂಗ್ರೆಸ್ಸೇ ಬೇರೆಯಾಗಿದೆ ಅಂತ. ಮಹಾತ್ಮ ಗಾಂಧಿ ಅವರ ಕಾಂಗ್ರೆಸ್ ಜಿನ್ನಾ ಅವರ ಕಾಂಗ್ರೆಸ್ ಆಗಿದೆ ಅಂತ ನಾನೆಲ್ಲಿ ಹೇಳ್ದೆ? ನಾನು ಹೇಳಿದ್ದು ಈಗಿರೋಂಥ ಕಾಂಗ್ರೆಸ್ ಜಿನ್ನಾ ಅವರ ಹಾದಿಯಲ್ಲೇ ಸಾಗ್ತಾ ಇದೆ ಅಂತ, ಸಾಗಿದೆ ಅಂತ. ಇವರು ಆತಂಕವಾದಿಗಳನ್ನ ಸಮರ್ಥಿಸ್ಕೋತಾರಲ್ಲ. ಭಾರತವನ್ನ ತುಂಡು ತುಂಡು ಮಾಡ್ತೀವಿ, ಇನ್ಶಾ ಅಲ್ಲಾ ಭಾರತವನ್ನ ತುಂಡು ತುಂಡು ಮಾಡ್ತೀವಿ, ಈ ರೀತಿ ಕೂಗ್ತಾರಲ್ಲ, ಅವ್ರನ್ನ ಇವರು ನಾಯಕನನ್ನಾಗಿ ಮಾಡ್ತಾರೆ. ಈ ರೀತಿ ಭಾರತವನ್ನ ವಿರೋಧಿಸೋರ್ನ ನಾನು ಮುಂಚೆನೂ ವಿರೋಧ ಮಾಡಿದೀನಿ, ವಿರೋಧ ಮಾಡ್ತೀನಿ, ಮುಂದಕ್ಕೂ ಮಾಡ್ತೀನಿ. ಅಲ್ಲ ನೋಡಿ, ಕಳೆದ 2-3 ವರ್ಷಗಳ ಹಿಂದೆ ನೀವು ಬೇರೆಯವರನ್ನ ವಿರೋಧ ಮಾಡ್ತಾ ಇದ್ರಿ. ಯೋಗಿ ಆದಿತ್ಯನಾಥ್ ಬಗ್ಗೆ ನೀವು ಹೇಳಿದ್ರಿ, ಗೋರಖ್ಪುರದ ಒಬ್ಬ ಹುಚ್ಚ ಮಾಫಿಯಾ ಮಹಾತ್ಮ ಹೇಳ್ತಾನೆ ದೇಶ ಹಿಂದೂಗಳಿಗೆ ಮಾತ್ರ ಸೇರಿದ್ದು ಅಂತ. ನೋಡಿ, ಒಂದ್ ವಿಷಯ ರಜತ್ ಅವರೇ, ನೀವು ಬೇರೆಯವರ ಮಾತುಗಳನ್ನ ನನ್ನ ಬಾಯಲ್ಲಿ ತುರುಕಬೇಡಿ. ನನ್ನ ಕೆಲವು ವಿಚಾರಗಳಿತ್ತು, ಆ ವಿಚಾರಗಳಿಂದ ನಾನು ಯಾವತ್ತೂ ಕೂಡ ಹಿಂದೆ ಸರಿಯೋದಿಲ್ಲ. ಆದ್ರೆ ಇವತ್ತು ನನ್ನ ನಂಬಿಕೆ ಏನಿದೆ, ಯಾರು ಭಾರತದ ಜೊತೆ ಇದ್ದಾರೆ ಅವರು ನನ್ನ ಮಿತ್ರರಾಗಿರ್ತಾರೆ. ಅದೇ ಈ ಭಾರತವನ್ನ ವಿರೋಧಿಸೋರು ಅವ್ರು ನನ್ನ ಶತ್ರು ಆಗಿರ್ತಾರೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ, ಮತ್ತೆ ಇದು ಯಾವತ್ತಿಗೂ ಬದಲಾಗೋದಿಲ್ಲ. ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ನಿಮ್ಮ ತುಂಬಾ ಸಭೆಗಳಲ್ಲಿ ಈ ಘೋಷಣೆ ಕೇಳ್ ಬರ್ತಾ ಇರತ್ತೆ, ನಾರಾಯಿ ತಕ್ಬೀರ್ ಅಲ್ಲಾಹು ಅಕ್ಬರ್ ಅಂತ. ಮತ್ತೆ ತುಂಬಾ ಜಾಗದಲ್ಲಿ ಇದನ್ನು ಕೂಡ ಹೇಳ್ತಾರೆ, ಅದು ಸರ್ತನ್ಸೆ ಜುದಾ. ಇದಕ್ಕೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ನನ್ನ ಯಾವುದೇ ಸಭೆಯಲ್ಲಿ ಆ ರೀತಿ ಘೋಷಣೆ ಕೂಗಿರೋದು ನನ್ನ ಗಮನಕ್ಕೆ ಬಂದಿಲ್ಲ. ಅದು ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಯಾವ್ದಾದ್ರು ಕ್ಲಿಪ್ ಇದ್ರೆ ನಿಮ್ಮ ಸಭೆಗಳಲ್ಲಿ ನಾರಾಯಿ ತಕ್ಬೀರ್ ಅಲ್ಲಾಹು ಅಕ್ಬರ್ ಅಂತ ಹೇಳ್ತೀರಿ, ಆದ್ರೆ ಸಾಕಷ್ಟು ಸಭೆಗಳಲ್ಲಿ ಅವ್ರು ಕೇಳಿದ್ದಾರೆ ಅಲ್ಲಿ ತಲೆನ ದೇಹದಿಂದ ಬೇರ್ಪಡಿಸುವಂತ ಘೋಷಣೆಗಳು ಕೂಗುತ್ತವೆ. ನೋಡಿ, ನನ್ನ ನಂಬಿಕೆ ಏನು ಅಂದ್ರೆ, ಕೈಯಲ್ಲಿ AK-47 ಹಿಡಿದು ಅಮಾಯಕರನ್ನ ಕೊಂದು ರಕ್ತ ಹರಿಸೋದು ಇಸ್ಲಾಂನಲ್ಲಿ ಎಲ್ಲೂ ಕೂಡ ಹೇಳಿಲ್ಲ. ದೇಹದಿಂದ ತಲೆಯನ್ನ ಬೇರ್ಪಡಿಸೋದ್ರ ಬಗ್ಗೆ ಯಾರು ಮಾತಾಡ್ತಾರೆ, ಅದನ್ನ ನಾನು ಖಂಡಿತ ಒಪ್ಪೋದಿಲ್ಲ. ಪ್ರಾಫೆಟ್ ಮೊಹಮ್ಮದ್ ಒಂದು ಯುದ್ಧದಲ್ಲಿ ಗಾಯಗೊಳ್ತಾರೆ ಮತ್ತು ಆ ಜಾಗದ ಹೆಸರು ತಾಯಫ್ ಅಂತ. ಅಲ್ಲಿ ಅವರು ಲಹು ಲುಹಾನಾದ್ರು. ಆಗ ಪೈಗಂಬರರ ಅನುಯಾಯಿಗಳು ಅವ್ರಿಗೆ ಹೇಳ್ತಾರೆ, ಪೈಗಂಬರರೇ, ನೀವೀಗ ಲಹು ಲುಹಾನ್ ಆಗಿದ್ದೀರಾ, ನೀವು ಇವ್ರಿಗೆ ಶಾಪ ಕೊಡಿ ಅಂತ. ಆಗ ಪೈಗಂಬರ್ ಹೇಳ್ತಾರೆ, ನಾನು ಯಾರಿಗೂ ಶಾಪ ನೀಡೋದಕ್ಕೆ ಇಲ್ಲಿಗೆ ಬಂದಿಲ್ಲ, ಅವ್ರನ್ನು ನಾನು ಆಶೀರ್ವದಿಸ್ತೀನಿ ಅಂತಾರೆ. ಪೈಗಂಬರ್ ನೋಡಿ ಎಷ್ಟು ದಯಾಳು ಆಗಿದ್ರು ಅಂತ. ಅವರ ಹೆಸರು ಹೇಳ್ಕೊಂಡು ಯಾರನ್ನೋ ಕೊಲ್ಲೋದು, ಇನ್ನೊಬ್ಬರ ತಲೆ ತೆಗೆಯೋದು, ಮತ್ತೆ ಯಾವುದೇ ಪಾಪಕ್ಕೆ ನಾವು ಶಿಕ್ಷೆ ಕೊಡ್ತೀವಿ, ಅದನ್ನ ತಲೆ ತೆಗೆಯೋದ್ರ ಮೂಲಕ ಕೊಡ್ತೀವಿ ಅಂತ ಇವರೆಲ್ಲ ಹೇಳ್ತಾರಲ್ಲ. ನನಗನ್ಸೋ ಪ್ರಕಾರ ಇಂಥವರೆಲ್ಲ ಏನಿದ್ದಾರೆ ಈ ರೀತಿ ಇನ್ನೊಬ್ಬರ ತಲೆ ತೆಗೆಯೋರು, ಅವರು ಇಸ್ಲಾಮನ್ನು ಅರ್ಥ ಮಾಡ್ಕೊಂಡಿಲ್ಲ, ಪೈಗಂಬರ್ ಅವ್ರನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಮತ್ತೆ ನೋಡಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಸನಾತನ ಧರ್ಮ ಒಂದು ಇರುವೆಯನ್ನು ಸಾಯಿಸೋದಕ್ಕೂ ಅನುಮತಿ ಕೊಡೋದಿಲ್ಲ. ಯಾವ ಧರ್ಮ ಇರುವೆಯನ್ನು ಸಾಯಿಸೋದಕ್ಕೂ ಅನುಮತಿ ನೀಡೋದಿಲ್ವೋ, ಅದು ಯಾವುದೇ ಮನೆಯ ದೀಪವನ್ನು ಆರಿಸೋದಿಕ್ಕೆ ಹೇಗೆ ಅನುಮತಿ ಕೊಡುತ್ತೆ ಹೇಳಿ? ಹಾಗಾಗಿ ಭಗವಂತ ರಾಮನ ಹೆಸರು ಹೇಳ್ಕೊಂಡು ಯಾವ್ದಾದ್ರೂ ಮನೆಗೆ ಬೆಂಕಿ ಹಚ್ಚಿದ್ರೆ ಅವ್ರನ್ನೂ ಕೂಡ ನಾನು ಹಿಂದೂ ಅಂತ ಒಪ್ಪೋದಿಲ್ಲ. ಹಾಗೆ ಪೈಗಂಬರರ ಹೆಸರು ಹೇಳ್ಕೊಂಡು ಯಾರ್ದೋ ತಲೆಯನ್ನ ತೆಗೆಯೋರ್ನು ಸಹ ನಾನು ಯಾವುದೇ ಕಾರಣಕ್ಕೂ ಮುಸಲ್ಮಾನ ಅಂತ ಕೂಡ ಒಪ್ಪೋದಿಲ್ಲ. ನಾವೀಗ ಇನ್ನೊಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ನೀವು ಮೊದಲು ಪ್ರಿಯಾಂಕಾ ಗಾಂಧಿನ ಪ್ರಧಾನಮಂತ್ರಿಯಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ನೀವು ಇವಾಗ್ಲೂ ಅದ್ರ ಪರವಾಗೇ ಇದ್ದೀರಾ ಅಥವಾ ವಿರುದ್ಧವಾಗಿದ್ದೀರಾ? ನೋಡಿ, ಈಗ್ಲೂ ನನ್ನ ವಿಚಾರ ಏನು ಅಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದ್ರೂ ಜನಪ್ರಿಯ ನಾಯಕರಿದ್ರೆ ಅದು ಖಂಡಿತ ಪ್ರಿಯಾಂಕಾ ಗಾಂಧಿ ಅವರೇ, ಈಗ್ಲೂ ಸಹ. ಮತ್ತೆ ಯಾರಿಗೆ ಜನಪ್ರಿಯತೆ ಇರುತ್ತೋ ಅವ್ರನ್ನ ನಾವು ಮುಂದೆ ಹೋಗಕ್ ಬಿಡಬೇಕು. ಆದ್ರೆ ಕಾಂಗ್ರೆಸ್ನ ಇವತ್ತಿನ ಪರಿಸ್ಥಿತಿ ಏನಿದೆ ಅಂದ್ರೆ, ಅದರ ದೌರ್ಭಾಗ್ಯ ಏನು ಅಂದ್ರೆ, ಅಲ್ಲಿ ಯಾರು ಜನಪ್ರಿಯರಾಗ್ತಾರೋ ಅವರ ತಲೆಯನ್ನೇ ತೆಗೆಯಲಾಗತ್ತೆ, ಯಾರು ಜನಪ್ರಿಯರಲ್ಲವೋ ಅವ್ರನ್ನ ಮುಂದಕ್ಕೆ ತರ್ತಾರೆ. ಇನ್ನು ಪ್ರಧಾನಮಂತ್ರಿಯ ಪದವಿಯ ಪ್ರಶ್ನೆ ಬಂದಾಗ 2047 ತನಕ ಅದು ಬೇರೆ ಇನ್ಯಾರಿಗೂ ಸಿಕ್ಕಲ್ಲ ಅಂತ ನನಗನ್ಸುತ್ತೆ. ನೀವು ಹೇಳ್ತಾ ಇದ್ರಿ 2019 ಕೂಡ ಮೋದಿ, ಮತ್ತೆ ಅದಾದ ನಂತರ ಕೂಡ ನರೇಂದ್ರ ಮೋದಿ ಅವರೇ ಬರ್ತಾರೆ ಅಂತ. ನೋಡಿ ರಜತ್ ಅವರೇ, ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರದ ಶಿಲಾನ್ಯಾಸ ನರೇಂದ್ರ ಮೋದಿ ಅವರು ಮಾಡಿದ್ರು, ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು, ಅದರ ಉದ್ಘಾಟನೆಯನ್ನು ಕೂಡ ಅವರೇ ಮಾಡಿದ್ರು. ಇನ್ನು ಕಲ್ಕಿ ಧಾಮದ ಶಿಲಾನ್ಯಾಸ ಕೂಡ ಮೋದಿ ಅವರ ಕೈನಲ್ಲೇ ಆಗಿದೆ.
ಇನ್ನು ಶ್ರೀ ಕಲ್ಕಿ ಧಾಮದ ನಿರ್ಮಾಣದ ಕಾರ್ಯ ಸಂಪೂರ್ಣವಾದ ಮೇಲೆ ಅದರ ಪ್ರಾಣ ಪ್ರತಿಷ್ಠಾಪನೆ ಕೂಡ ಅವ್ರ ಕೈಲೇ ಆಗ್ಬೇಕಲ್ಲ. ಹಾ, ರಾಹುಲ್ ಗಾಂಧಿ ಅವರು ಜಾತಿ ಗಣತಿ ಬಗ್ಗೆ ತುಂಬಾ ಮಾತಾಡ್ತಾರೆ. ಅವ್ರ ಜಾತಿ ಬಗ್ಗೆ ಕೇಳಿದಾಗ ಕೋಪ ಮಾಡ್ಕೋತಾರೆ. ನಿಮ್ ಪ್ರಕಾರ ಅವ್ರ ಜಾತಿ ಯಾವುದು? ನಿಮ್ಗಿದು ಸಾಕಷ್ಟು ವರ್ಷಗಳಿಂದ ಗೊತ್ತಿದೆ. ತುಂಬಾ ಗಂಭೀರವಾದ ಪ್ರಶ್ನೆ. ಸತ್ಯ ಏನು ಅಂದ್ರೆ, ಜಗತ್ತಿನಲ್ಲಿ ಕೇವಲ 2 ಜಾತಿಗಳಿವೆ. ಒಂದು ಶ್ರೀಮಂತ, ಇನ್ನೊಂದು ಬಡವ. ಇನ್ನು ಯಾವುದೇ ಜಾತಿ ಇಲ್ಲ. ಈ ದೇಶವನ್ನ ಒಡೆಯೋದಿಕ್ಕೆ ಸಾಕಷ್ಟು ಪ್ರಯತ್ನಗಳಾಗಿವೆ ಮತ್ತು ಈ ದೇಶ ವಿಭಜನೆಯನ್ನ ಧರ್ಮದ ಆಧಾರದಲ್ಲಿ ನೋಡಿದೆ. 1947ರಲ್ಲಿ ಯಾವ ವಿಭಜನೆಯ ಸಂಕಷ್ಟ ಭಾರತಕ್ಕೆ ಬಂದಿತ್ತೋ ಆ ನೋವು ಇನ್ನೂ ಕಡಿಮೆ ಆಗಿಲ್ಲ. ಧರ್ಮದ ಆಧಾರದಲ್ಲಿ ಭಾರತವನ್ನ ವಿಭಜಿಸಲಾಯಿತು. ಆದರೆ ಈ ದೇಶವನ್ನ ಒಡಿಬೇಕು ಅಂತ ಇರೋ ಶಕ್ತಿಗಳು ತಮ್ಮ ಪ್ರಯತ್ನವನ್ನ ನಿರಂತರವಾಗಿ ಮುಂದುವರಿಸಿವೆ. ಜಾತಿಯ ಆಧಾರದಲ್ಲಿ, ಭಾಷೆಯ ಆಧಾರದಲ್ಲಿ, ಕ್ಷೇತ್ರದ ಆಧಾರದಲ್ಲಿ, ಪಂಗಡದ ಆಧಾರದಲ್ಲಿ, ಹಿಂದುಳಿದವರ ಆಧಾರದಲ್ಲಿ. ಆದರೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಎಲ್ಲಿಯವರೆಗೆ 140 ಕೋಟಿ ಭಾರತೀಯರ ಮನಸ್ಸಿನಲ್ಲಿ ತಾಯಿ ಭಾರತೀಯ ಪ್ರೀತಿ ಇರುತ್ತೋ ಈ ದೇಶ ಸುರಕ್ಷಿತವಾಗಿರುತ್ತೆ. ಇದನ್ನ ಯಾರೂ ಒಡೆಯೋದಿಕ್ಕಾಗಲ್ಲ.